ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ನಮಸ್ತೆ. ನಾನ್ ಕಳೆದ ವಾರ ಏನೋ ಒಂದೆರಡು ಟಿಪ್ಸ್ ಕೊಟ್ಟಿದ್ದೆ. ಯಾರಾದ್ರೂ ಟ್ರೈ ಮಾಡಿದ್ರ ಮೇಡಮ್? ಯಾರು ಟ್ರೈ ಮಾಡಿಲ್ವಾ? ಓಕೆ. ಈ ಸಲ ಕೆಲವೊಂದು ನಾನು ಅನುಭವ ಪಡ್ಕೊಂಡು ನನ್ಗೆ ಸಕ್ಸಸ್ ಆದ್ಮೇಲೆ ಅದನ್ನ ಹೇಳ್ತಾ ಇದ್ದೀನಿ. ಕೆಲವೊಂದು ಟಿಪ್ಸ್. ಫಸ್ಟ್ ಲಾಸ್ಟ್ ವೀಕ್ ಹೇಳಿದ್ದೆ ನಿದ್ದೆಗೋಸ್ಕರ. ಕಾಮನ್, ಎಲ್ಲಾರ್ಗೂ ನಿದ್ದೆ ಪ್ರಾಬ್ಲಮ್ ಸಾಮಾನ್ಯ ವಯಸ್ಸಾದ್ಮೇಲೆ ಇದ್ದೇ ಇರತ್ತೆ. ಇದನ್ನ ಇನ್ನೊಂದ್ಸಲ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ. 2 ಹೆಬ್ಬೆರಳಿನ ಉಗುರಿನ ಕೆಳಗೆ ಬ್ಲ್ಯಾಕ್ ಡಾಟ್ ಸ್ಕೆಚ್ ಪೆನ್ ಅಲ್ಲಿ ಅಷ್ಟು ಹಾಕೊಂಡ್ರೆ ಸಾಕು. ರಾತ್ರಿ ಹಚ್ಕೊಂಡು ಊಟ ಎಲ್ಲ ಮುಗಿದ್ಮೇಲೆ ವಾಶ್ ಮಾಡ್ಬಾರ್ದು. ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಬರುತ್ತೆ ಮೇಡಮ್. ನೆಕ್ಸ್ಟ್, ಕಣ್ಣಿನ ದೃಷ್ಟಿ ಅಂದ್ರೆ ಈಗ ಆಲ್ಮೋಸ್ಟ್ 60 ಏನ್ 40ಗೆ ಬಂದ್ಬಿಟ್ಟಿರುತ್ತೆ ಕಣ್ಣಿನ ದೋಷಗಳೆಲ್ಲಾನು, ದೃಷ್ಟಿ ದೋಷ. ಒಂದು ಎಕ್ಸಸೈಸ್ ಇದೆ. ಅದನ್ನ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಮತ್ತೆ ರಾತ್ರಿ 2 ಸಲ ಮಾಡಿದ್ರೆ ವಿತಿನ್ 3 months ಅಲ್ಲಿ ನಮ್ಗೆ ಸ್ಪೆಕ್ಸ್ ತೆಗಿಯೋ ಅಂತ ಸಂದರ್ಭ ಬರುತ್ತೆ. ಹೇಳ್ಕೊಡ್ತೀನಿ ಮೇಡಮ್. ಇದು ಆಕ್ಚುಲಿ ಕಣ್ ಮುಚ್ಕೊಂಡ್ ಮಾಡ್ಬೇಕು. ನಾನೀಗ ತೋರಿಸ್ತಾ ಇರೋದ್ರಿಂದ ಕಣ್ ಬಿಟ್ಟು ನೋಡ್ಬಹುದು ನೀವು. ಮೊದಲನೇದಾಗಿ ಇಲ್ಲಿ ಉಸಿರು ತಕೊಂಡು ಉಸಿರು ಬಿಡ್ಬೇಕು 7 ಸಲ. 7 ಸಲ. ಸ್ವಲ್ಪ ಪ್ರೆಷರ್ ಹಾಕಿ ಮೇಡಮ್, ಅಲ್ಲ ತುಂಬಾ ಬೇಡ, ಸ್ವಲ್ಪ ಪ್ರೆಷರ್ ಹಾಕಿ 7 ಸಲ. ನಂತರ ಉಬ್ಬು ಸ್ಟಾರ್ಟ್ ಆಗುತ್ತಲ್ಲ ಇಲ್ಲಿ ಉಬ್ಬು ಸ್ಟಾರ್ಟ್ ಆಗುತ್ತಲ್ಲ ಇಲ್ಲಿ ನಿಮ್ಮ ತೋರ್ ಬೆರಳಿಂದ ಪ್ರೆಸ್ ಮಾಡಿದ್ರು ಸಾಕು. 7 ಸಲ ಉಸಿರು ತಕೊಂಡು ಉಸಿರು ಬಿಡ್ಬೇಕು. ಹಾಗೇ ಬಂದ್ರೆ ಇಲ್ಲಿ ಉಬ್ಬಿನ ಮಧ್ಯದಲ್ಲಿ ಒಂದು ಹಳ್ಳ ತರ ಕಾಣುತ್ತೆ ನಮ್ಗೆ, ಬೆರಳಲ್ಲಿ ಹಿಂಗ್ ಫೀಲ್ ಮಾಡ್ಬೋದು. ಇಲ್ಲಿ ಹಳ್ಳ ಬರುತ್ತೆ, ಅಲ್ಲಿ 2 ಬೆರಳನ್ನ ಒತ್ತಿಡಿದು 7 ಸಲ ಉಸಿರು ತಕೊಂಡು ಬಿಡ್ಬೇಕು. ಇಲ್ಲಿ ನಂತರ ಉಬ್ಬಿನ ತುದಿ ನಂತರ 2 ಕಣ್ಣಿನ ತುದಿ ನಂತರ ಹಾಗೆ ಬಂದ್ರೆ ಇಲ್ಲಿ ಮಧ್ಯದಲ್ಲಿ ಇಲ್ಲಿ ಬೋನ್ ಬರುತ್ತೆ ಕಣ್ಣಿನ ಕೆಳಗಡೆ. ಬೋನ್ ಅನ್ನ ಪ್ರೆಸ್ ಮಾಡಿ 7 times ಉಸಿರು ತಕೊಂಡು ಬಿಡೋದು. ದೆನ್ ನೆಕ್ಸ್ಟ್ ಹಾಗೆ ಕೆಳಗ್ ಬಂದ್ರೆ ನಮ್ಮ ಚಿನ್ನಿಂದ ಹಿಂಗೆ ಪ್ರೆಷರ್ ಮಾಡಿ ಮೇಲೆತ್ಬೇಕು. ಇದು 7 ಪಾಯಿಂಟ್. ಕೈನ ಚೆನ್ನಾಗಿ ಉಜ್ಜಬೇಕು. ಕಣ್ಣುಗಳ ಮೇಲೆ ಇಟ್ಟು ಶಾಖ ಕೊಡೋದು.
ಇನ್ನೊಂದ್ಸಲ ಹೇಳ್ತೀನಿ ಮೇಡಮ್. 7 ಪಾಯಿಂಟ್ಸ್ ಯಾವ್ದು ಅಂದ್ರೆ 1, 2, 3, 4, 5, 1, 2, 3, 4, 5, 6, 7. ಆಮೇಲೆ ಕೈಯಿಂದ ಶಾಖ ಕೊಡೋದು. ಇದನ್ನ ದಿನದಲ್ಲಿ 2 ಸಲ ಒಂದು 15 ಮಿನಿಟ್ಸ್ ಮಾಡಿದ್ರೆ 3 ತಿಂಗಳು ಮಾಡಿದ್ರೆ ಖಂಡಿತ ಪರಿಣಾಮ ಗೊತ್ತಾಗುತ್ತೆ. ಮತ್ತೆ ಹಾಗೆ ಈಗ ಮಕ್ಕಳು ಮೊಬೈಲ್ ನೋಡೋದು ಜಾಸ್ತಿ, ಎಲ್ಲಾರ ಮನೆಯಲ್ಲೂ ಅದು ಪ್ರಾಬ್ಲಮ್ ಇದೆ. ಅದ ಅಡಿಕ್ಷನ್ ಅನ್ನ ಬಿಡಿಸ್ಬೇಕು ಅಂತಂದ್ರೆ ಉಗುರು ಕೆಳಗೆ ಮಧ್ಯದ ಬೆರಳು ಇಲ್ಲಿ ಪಿಂಕ್ ಹಾಕ್ಬೇಕು. ಮಧ್ಯದ ಬೆರಳು ಎಡಗೈ ಮಧ್ಯದ ಬೆರಳಿನ ಕೆಳಗೆ ಇಲ್ಲಿ ಪಿಂಕ್ ಹಾಕ್ಬೇಕು. ಹಾಗೆ ಕಣ್ಣಿನ ರಿಫ್ಲೆಕ್ಷನ್, ಇದು ಕಣ್ಣಿನ ರಿಫ್ಲೆಕ್ಷನ್ ಅಂತ ತಕೊಂಡ್ರೆ ಇಲ್ಲಿ 2 ಕಣ್ಣು ಬರುತ್ತಲ್ಲ, ಈ ಜಾಗದಲ್ಲಿ ಆರೆಂಜ್ ಕಲರ್ ಉಂಗುರದ ಬೆರಳನ್ನ ಮೊದಲನೇದಲ್ಲಿ. ಇದು ಮಕ್ಕಳು ಮೊಬೈಲ್ ಅಡಿಕ್ಷನ್ ಬಿಡಿಸೋದಿಕ್ಕೆ ಸಹಾಯ ಮಾಡುತ್ತೆ ಅಂತ. ಮತ್ತೆ ಹಾಗೆ ಈಗ ಸಾಮಾನ್ಯವಾಗಿ ನಮ್ಗೆ ತಲೆ ಸುತ್ತು, ವರ್ಟಿಗೋ ಅಂತ ಹೇಳ್ತೀವಿ. ವರ್ಟಿಗೋ ತಲೆ ಸುತ್ತು ಅಂತ ಬಂದಾಗ ಎಡಗೈ ಮಧ್ಯದ ಬೆರಳು ಫಸ್ಟ್ ಜಾಯಿಂಟ್ ಮಧ್ಯದ ಬೆರಳು ಮೊದಲನೇ ಜಾಯಿಂಟ್ಗೆ ಯೆಲ್ಲೋ ಡಾಟ್, ಇಲ್ಲಿ ಯೆಲ್ಲೋ ಡಾಟ್ ಹಾಕ್ಬೇಕು. ಮತ್ತೆ ವಾರದಲ್ಲಿ 2 ಸಲ 3 ಸಲ ಮೋಸಂಬಿ ಜ್ಯೂಸ್ ಕುಡಿತಾ ಬರ್ಬೇಕು. ಇದು ತಲೆ ಸುತ್ತನ್ನ ಕಡಿಮೆ ಮಾಡುತ್ತೆ. ಮತ್ತೆ ಹುಳುಕಲ್ಲಿಗೆ ಇದು ನಮ್ಮ ಹೊಟ್ಟೆ ಭಾಗ, ಈ ಲೈನ್ ಹಿಂಗ್ ಸೇರುತ್ತಲ್ಲ ಮೇಡಮ್, ಇದು ನಮ್ಮ ಹೊಟ್ಟೆ ಭಾಗ. ಇದು ರಿಫ್ಲೆಕ್ಷನ್. ಇಲ್ಲಿಗೆ ಗ್ರೀನ್ ಕಲರ್ ಹಾಕ್ಬೇಕು. ಗ್ರೀನ್, ಯೆಲ್ಲೋ ಕಲರು ಮತ್ತೆ ಇದು ಸ್ಕೈ ಬ್ಲೂ ಕಲರು. ಇಲ್ಲಿ ಯೆಲ್ಲೋ ಅಂಡ್ ಸ್ಕೈ ಬ್ಲೂನ ಒಂದಿನ ಯೆಲ್ಲೋ ಹಾಕಿ ಒಂದಿನ ಸ್ಕೈ ಬ್ಲೂ ಹಾಕಿ. ಮತ್ತೆ ಇಲ್ಲಿ ಇದ್ರಲ್ಲಿ ಬಾಯಿ ಆಕಾರ ಬರುತ್ತೆ, ಇದು ಕಣ್ಣು ಮೂಗು, ಆದ್ರೆ ಇಲ್ಲಿ ಬಾಯಿ ಬರುತ್ತಲ್ಲ, ಇಲ್ಲಿ ಕಪ್ಪು ಬಣ್ಣ ಹಾಕ್ಬೇಕು. ಈ ಪೋರ್ಷನ್ ಇದೆಯಲ್ಲ, ಇದನ್ನ ಮುಖ ಅಂತ ತಕೊಂಡ್ರೆ ಕಣ್ಣು ಮೂಗು ಬಾಯಿ ಬರುತ್ತೆ. ಆ ಪೋರ್ಷನ್ಗೆ ಬ್ಲ್ಯಾಕ್ ಕಲರ್ ಹಾಕ್ಬೇಕು. ಹುಳುಕಲ್ಲು ಅಥವಾ ಹಲ್ಲಿನ ಸಮಸ್ಯೆಗಳು ಏನೇ ಇದ್ರು ಅದಕ್ಕೆ ರೆಮಿಡಿ ಅದು. ಮತ್ತೆ ಈಗ ಬಾಡಿ ಪೈನ್ ಅಂತ ಇರುತ್ತೆ. ಬಾಡಿನಲ್ಲಿ ಎಲ್ಲಿ ಬೇಕಾದ್ರೂ ನಮಗ್ ಪೈನ್ ಆಗ್ಬೋದು. ಬಾಡಿ ಪೈನ್ ಅಂತ ಬಂದಾಗ ಈಗ ಬೆನ್ನು ನೋವ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಇದು ಈ ಭಾಗದಲ್ಲಿ ಸ್ಕೈ ಬ್ಲೂ, ಇದು ಬೆನ್ನಿನ ಭಾಗ, ಇದು ಮುಂದಿನ ಭಾಗ ಅಂತ ಬಂದಾಗ ಇಲ್ಲಿ ಸ್ಕೈ ಬ್ಲೂ ಹಾಕ್ಬೇಕಾಗತ್ತೆ. ತಲೆನೋವು ಬಂತು ಅಂದ್ರೆ ಅದನ್ನ ಪಾಯಿಂಟ್ ಹೇಳಿ ಅಮ್ಮ, ಯಾವ್ದಂತಂದೇಳಿ. ಏನು ತೋರು ಬೆರಳು ಅಥವಾ ಯಾವ ದೊಡ್ಡ ಬೆರಳು? ಇಲ್ಲಿ ಈ ಭಾಗ ಹಿಂದ್ಗಡೆ ದೊಡ್ಡ ಬೆರಳು ಮಧ್ಯ ಮಿಡ್ಲ್ ಫಿಂಗರ್ ಇದೆಯಲ್ಲ, ಅದ್ರ ಕೆಳಗಡೆ ಹಿಂಗ್ ಹಾಕೊಳ್ಳೋದು. ಎಸ್ ಮಾ. ಹಾಗೆ ಈಗ ತಲೆನೋವು ಬಂದಿದೆ ಅಂತಂದ್ರೆ ತಲೆನೋವಿಗೆ ಇಲ್ಲಿ ಹಾಕೋಬೇಕು ಅದೇ ಬಣ್ಣ, ಸ್ಕೈ ಬ್ಲೂ ಕಲರ್. ಅಥವಾ ನಿಮ್ಗೆ ಏನಾದ್ರು ಒಂದು ಗಾಯ ಆಗಿರುತ್ತೆ, ಬಿದ್ದು ಗಾಯ ಆಗ್ಬಿಟ್ಟಿರುತ್ತೆ, ಗಾಯ ನೋವಿರುತ್ತೆ ಅಂತಂದಾಗ ಗಾಯದ ಸುತ್ತ ಎಲ್ಲಿ ಗಾಯ ಇರುತ್ತೆ ಆ ಗಾಯ ಸುತ್ತ ಸ್ಕೈ ಬ್ಲೂ ಕಲರ್ ಹಾಕೊಳ್ಳೋದು. ಮತ್ತೆ ಈಗ ನೆಕ್ಸ್ಟ್ ವೆಯ್ಟ್ ಲಾಸ್ ಅಂತಂದ್ರೆ ಆಲ್ಮೋಸ್ಟ್ ಇದ್ದೇ ಇದೆ ಆ ಪ್ರಾಬ್ಲಮ್ ಎಲ್ಲರಿಗೂ. ಆರೆಂಜ್ ಕಲರ್, ವೆಯ್ಟ್ ಲಾಸ್ಗೆ ಆರೆಂಜ್ ಕಲರ್. ಈಗ ಇದನ್ನ ಕಾಲು ಅಂತ ತಕೊಂಡ್ರೆ ಇದನ್ನ ಕೈ ಅಂತ ತಕೊಳ್ತೀವಿ. ಈ ಕಾಲ್ಗಳಲ್ಲಿ ನಮ್ಗೆ ಹೊಟ್ಟೆ ಇಳಿಸ್ಬೇಕು ಅಂತಂದ್ರೆ ಹೊಟ್ಟೆ ಭಾಗಕ್ಕೆ ಆರೆಂಜ್ ಕಲರ್, ಇದೆರಡು ಹೊಟ್ಟೆ ಭಾಗ ಆರೆಂಜ್ ಕಲರ್. ಅಥವಾ ನಮ್ಗೆ ಬ್ಯಾಕ್ ಜಾಸ್ತಿ ಇದೆ ಅನ್ನೋದಾದ್ರೆ ಹಿಂದೆ ಆರೆಂಜ್ ಕಲರ್. ತೋಳುಗಳು ಅಂತ ಅಂದಾಗ ಸೈಡ್ ಅಲ್ಲಿ ಆರೆಂಜ್ ಕಲರ್ ಹಾಕು.
ಇದೆಲ್ಲಾನು ಕನಿಷ್ಠ ಒಂದ್ 2 ತಿಂಗಳು 2.5 ತಿಂಗಳು ತಗೊಳತ್ತೆ. ನಾವೇನು ಹೊಟ್ಟೆಗೆ ಏನು ಸೇರಿಸೋ ಹಾಗಿಲ್ಲ, ಬರೀ ಬಣ್ಣದಲ್ಲೇ ಸರಿ ಮಾಡ್ಕೋಬೇಕು ಅನ್ನೋದಾದ್ರೆ ಇದ್ರಲ್ಲೇ ಹಾಕೋಬೇಕಾಗುತ್ತೆ. ಇದು ಆಕ್ಚುಲಿ ಇದು ಕ್ಲಾಸಿಕ್ ಅಂತ ಹೋದ್ರೆ ಇದ್ರಲ್ಲಿ ಆರಿಕ್ಯುಲರ್ ಥೆರಪಿ ಅಂತ ಇರುತ್ತೆ, ಸೀಡ್ ರಿಫ್ಲೆಕ್ಷನ್ ಕಟ್ತಾರೆ ಸೀಡ್ಸ್ ಎಲ್ಲ, ಅದೆಲ್ಲ ಇರತ್ತೆ. ಈಗ ಜಸ್ಟ್ ನಾನು ಬರೀ ಬೇಸಿಕ್ ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ಶೋಲ್ಡರ್ ಪೇನ್ ಬರುತ್ತೆ, ಶೋಲ್ಡರು ನೆಕ್ ಆ ಪೇನ್ ಬರುತ್ತೆ. ಅವಾಗ ಎಡಗೈ ಉಂಗುರದ ಬೆರಳು, ಎಡಗೈ ಉಂಗುರದ ಮೊದಲ ಜಾಯಿಂಟ್ ಆರೆಂಜ್ ರಿಂಗ್ ಸುತ್ತ ಒಂದು ಆರೆಂಜ್ ಕಲರ್ದು ರಿಂಗ್ ಹಾಕೊಳ್ಳೋದು ಮೊದಲ ಜಾಯಿಂಟ್ಗೆ. ಶೋಲ್ಡರ್ ಪೇನು ನೆಕ್ ಪೇನು ಬಂದಾಗ. ಹಾಗೆ ಕಾಲ್ಗಳು ಕೆಲವರಿಗೆ ಊದ್ಕೊಂಡ್ಬಿಡತ್ತೆ. ರೀಸನ್ ಬೇರೆ ಬೇರೆ ರೀಸನ್ಗೂ ಇರತ್ತೆ. ನಾರ್ಮಲ್ ರೀಸನ್ ಹೇಳಿ ಕೆಲವರಿಗೆ ಕಾಲು ಊದ್ಕೊಳ್ಳುತ್ತೆ, ಫ್ಲೋ ಸರಿಗಿರಲ್ಲ, ಬ್ಲಡ್ ಫ್ಲೋ ಸರಿಗಿರಲ್ಲ. ಅವಾಗ ಏನಾಗುತ್ತೆ, ಜುಮು ಅನ್ನಕ್ ಶುರು ಆಗತ್ತೆ. ಅಂತವ್ರಿಗೆ ಏನ್ ಮಾಡ್ಬೇಕು, ಕಿರು ಬೆರಳ ಮಧ್ಯದ ಗೆರೆಗೆ, ಈ ಮಧ್ಯದ ಗೆರೆಗೆ ಒಂದಿನ ರೆಡ್ ಒಂದಿನ ಪರ್ಪಲ್, ಒಂದಿನ ರೆಡ್ ಒಂದಿನ ಪರ್ಪಲ್. ಹಾಗೆ ಡಾರ್ಕ್ ಸರ್ಕಲ್, ಕಣ್ಣಿನ ಸುತ್ತ ನಮ್ಗೆ ಡಾರ್ಕ್ ಸರ್ಕಲ್ ಸುಮಾರು ಜನಕ್ ನೋಡಿರ್ತೀವಿ. ಅದಕ್ಕೆ ಇದೆ ರೆಮಿಡಿಗಳು ಬೇರೆ ಬೇರೆ ಏನೆಲ್ಲ ಹೇಳ್ತಾರೆ. ಬಟ್ ಕಲರ್ ನಲ್ಲಿ ಅದಕ್ಕೆ ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರು ಥರ್ಡ್ ಜಾಯಿಂಟ್ಗೆ ಯೆಲ್ಲೋ ರಿಂಗ್ ಹಾಕೊಳ್ಳಿ ಅಂತ ಹೇಳ್ತಾರೆ. ಯೆಲ್ಲೋ ರಿಂಗ್ ಸುತ್ತ. ಹಾಗೇನೆ ಈ ರಿಸ್ಟ್ ಅಲ್ಲಿ ಒಂದು ಪರ್ಪಲ್ ರಿಂಗ್, ಫುಲ್ ಪರ್ಪಲ್, ಒಂದು ಆರೆಂಜು, ಒಂದು ಸ್ಕೈ, 3 ಬ್ಯಾಂಡ್ ತರ ಹಾಕೋಬೇಕು. ಮತ್ತೆ ಸ್ಕಿನ್ ಇರಿಟೇಷನ್ ಅಂದ್ರೆ ಬಹುಶಃ ನಾನು ಒಂದು 2 ವರ್ಷದಿಂದಾನು ನಾನು ಪ್ರಾಬ್ಲಮ್ ಅನುಭವಿಸಿದ್ದೀನಿ. ಅಲೋಪತಿಗೆಲ್ಲ ಹೋಗಿದ್ದೀನಿ, ಅಲ್ಲಿ ಸ್ಟಿರಾಯ್ಡ್ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ತೊಂದರೆನೂ ಆಯ್ತು. ಅದೆಲ್ಲ ಬಿಟ್ಟು ನಾನೀಗ ಇದಕ್ಕೆ ಬಂದ ಮೇಲೆ 98% ನನಗೆ ಕ್ಯೂರ್ ಆಗಿದೆ. 98%. ಬಾಡಿ ಫುಲ್ ಇಚ್ಚಿಂಗ್ ಅಂದ್ರೆ ಇಚ್ಚಿಂಗ್ ಇತ್ತು, ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ. ಬಟ್ ಇಲ್ಲಿ ಹೋದ್ಮೇಲೆ ನಾನು ಒಂದು ವಾರದಲ್ಲಿ ಒಂದ್ಸಲ ಅಂತ ಒಂದು 5 ಸಿಟ್ಟಿಂಗ್ಸ್ ಹೋಗಿದ್ದೀನಿ. 5 ಸಿಟ್ಟಿಂಗ್ಸ್ ಆದ್ಮೇಲೆ ಗ್ರಾಜುಯಲ್ ಆಗಿ ಕಡಿಮೆ ಆಗ್ತಾ ಬಂದಿದೆ. ಜಸ್ಟ್ ಇದು ಪರ್ಪಲ್ ಕಲರ್, ಇಲ್ಲಿಗೆ ಪರ್ಪಲ್, ಸೆಕೆಂಡ್ ಜಾಯಿಂಟ್ಗೂ ಪರ್ಪಲ್ ಹಾಕ್ತೀನಿ, ಇಲ್ಲಿಗೆ ಒಂದು ಬ್ಲೂ ಕಲರ್ ಹಾಕ್ತೀನಿ ಅಷ್ಟೇ. ಆಮೇಲೆ ರಾತ್ರಿ ಹೊತ್ತು ನಾನು ಮೆಂತ್ಯ ಕಾಳನ್ನ ಸ್ಟ್ರಿಪ್ ಹಾಕೊಳ್ತೀನಿ, ಇಲ್ಲಿಗೆ ಅಂಟಿಸ್ಬಿಟ್ಟು ಬ್ಯಾಂಡೇಜ್ ತರ ಸುತ್ಕೊಳ್ಳೋದು, ಈ ಬೆರಳಿಗೆ ಬೆಳಗ್ಗೆ ಎದ್ದು ತೆಗೆದು ಬಿಡೋದು ಮೆಂತ್ಯ ಸ್ಟ್ರಿಪ್. ಅಷ್ಟೇ ನಾನ್ ಮಾಡಿದ್ದು. ನಾನು ಯಾವ ಔಷಧಿನೂ ತಗೊಳ್ಳಿಲ್ಲ, ಏನಿಲ್ಲ. 98% ನನ್ ಗುಣ ಆಗಿದೆ. 2% ಇದೆ, ಅದು ಬಹುಶಃ ಗ್ರಾಜುಯಲ್ ಆಗಿ ಕಡಿಮೆ ಆಗುತ್ತೆ. ಮತ್ತೆ ಇವ್ರ ಪ್ರಕಾರ ಕಲರ್ ಥೆರಪಿ ಪ್ರಕಾರ ಹಾಲು ಮೊಸರು ಹಣ್ಣನ್ನ ಯಾವಾಗ್ಲೂ 2 ಗಂಟೆ, ಮಧ್ಯಾಹ್ನ 2 ಗಂಟೆ ಮುಂಚೆನೆ ತಿನ್ಬೇಕು. 11ರಿಂದ 2 ಗಂಟೆ ಒಳಗಡೆ ತಿನ್ಬೇಕು. ಸಂಜೆ ಹೊತ್ತು ಹಾಲು ಮೊಸರು ಮಜ್ಜಿಗೆ ಹಣ್ಣುಗಳನ್ನ ತಿನ್ಬೇಡಿ ಅಂತೆಲ್ಲ ಹೇಳ್ತಾರೆ. ಮತ್ತೆ ಈ ಕಾಲು ಉರಿ ಕೆಲವ್ರಿಗೆಲ್ಲ ಬಹಳ ಹಿಂಸೆ ಕೊಡುತ್ತೆ. ಅದು ಶುಗರ್ ಇದ್ದವ್ರಿಗೆ ಬೇರೆ, ಇಲ್ದಿದ್ದವ್ರಿಗೂ ಕಾಲು ಉರಿ ಬರತ್ತೆ. ಕಾಲು ಉರಿ ಬಂದಾಗ ಫಸ್ಟ್ ಮಿಡಲ್ ಫಿಂಗರು ಗ್ರೀನ್ ಹಾಕೋಬೇಕು, ಇಲ್ಲಿ ಗ್ರೀನ್ ಹಾಕೊಂಡು ಈ ತಂಬಿನ ಹಿಂದೆಗಡೆಗೆ 0 ಅಂತ ಹಾಕೊಳ್ಳಿ, ಒಂದು ಸರ್ಕಲ್. ಇದು ಹಾಕೊಂಡ್ರೆ ಇಷ್ಟು. ನಾನು ಇವತ್ತಿಗೆ ಇಷ್ಟೇ ರೆಡಿ ಮಾಡ್ಕೊಂಡಿದ್ದೀನಿ ಮೇಡಮ್. ಥ್ಯಾಂಕ್ ಯು, ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು.